ದೆಹಲಿಯಲ್ಲಿ ಡಿಕೆ ಕ್ಯಾಬಿನೆಟ್ ರಚನೆಯ ಸರ್ಕಸ್ ನಡೀತಾ ಇದೆ. ಖರ್ಗೆ ಜೊತೆ ಸಿದ್ದು ಡಿಕೆಶಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಿದ್ದಾರೆ. ನಿನ್ನೆ ವೇಣುಗೋಪಾಲ್, ಇವತ್ತು ಖರ್ಗೆ ಜೊತೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಖರ್ಗೆ ಅವರ ಮನೆಯಲ್ಲಿ ಸಚಿವರ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದು ಡಿಕೆ ಬಣದ ಪಟ್ಟಿ ಇಬ್ರು ಕೂಡ ನಾಯಕರುಗಳಿಗೆ ಸಲ್ಲಿಸಿದ್ದಾರೆ. ಯಾರಿಗೆ ಸಚಿವ ಸ್ಥಾನ, ಯಾರಿಗೆ ಕೊಕ್, ತೀವ್ರ ಕುತೂಹಲ ಕೆರಳಿಸಿದೆ ಈ ಹೈ ವೋಲ್ಟೇಜ್ ಮೀಟಿಂಗ್. ನಿನ್ನೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಜೊತೆ ಸಭೆ ಆಗಿತ್ತು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಡಿಕೆ ಹಾಗೆ ಸಿದ್ದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ಪಟ್ಟಿ, ಸಚಿವರು ಯಾರಾಗಬೇಕು ಅನ್ನುವಂತಹ ಪಟ್ಟಿ ನಾಯಕರುಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಒಪ್ಪಿಗೆಯಂತೆ ಈ ಲಿಸ್ಟ್ಗಳನ್ನ ಫೈನಲ್ ಮಾಡಲಾಗುತ್ತೆ. ಬಹಳಷ್ಟು ಜನ ಶಾಸಕರು ಈಗ ಆಲ್ರೆಡಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ತಮ್ಮ ತಮ್ಮ ಸಚಿವ ಸ್ಥಾನವನ್ನ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ. ಬಹಳ ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರೋದ್ರಿಂದ ತೀವ್ರ ಕುತೂಹಲ ನಡೀತಾ ಇದೆ. ಯಾಕೆಂದ್ರೆ ಒಂದು ಸಂಪುಟವನ್ನ ರಚನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಇಲ್ಲಿ ಜಾತಿ ಲೆಕ್ಕಾಚಾರ ಹಾಕಬೇಕು, ಕ್ಷೇತ್ರವಾರು ಲೆಕ್ಕಾಚಾರ ಹಾಕಬೇಕು, ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡಬೇಕಾಗತ್ತೆ. ಇದೆಲ್ಲವೂ ಇರೋದ್ರಿಂದ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಅನ್ನೋ ಗೊಂದಲ ಇಷ್ಟು ದಿನ ಇತ್ತು. ಆದ್ರೆ ಈಗ ಆ ಗೊಂದಲ ನಿವಾರಣೆ ಆಗ್ತಿದ್ದಂತೆ ಸಂಪುಟಕ್ಕೆ ಯಾರನ್ನ ಸೇರಿಸಿಕೊಳ್ಬೇಕು ಅನ್ನೋದರ ಗೊಂದಲ ಬಹಳ ಹೆಚ್ಚಾಗಿದೆ. ಸೊ ಕುತೂಹಲ ಮೂಡಿಸ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಹೋದಾಗ ನಾಟಿ ಕೋಳಿ ಸಾರು ಇಡ್ಲಿ ತಿಂತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ಮೊನ್ನೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದಂತಹ ನೆಕ್ಸ್ಟ್ ಡೇ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಸೊ ದೆಹಲಿಯಲ್ಲಿ ತೀವ್ರ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. ಶಾಸಕರು ಲಾಬಿ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ದೊಡ್ಡ ಮಟ್ಟದ ಚರ್ಚೆಯನ್ನ ಹೈಕಮಾಂಡ್ ನಾಯಕರ ಜೊತೆಗೆ ನಡೆಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೂ ಕೂಡ ಮಾತುಕತೆ ನಡೀತಾ ಇದೆ. ಕೇವಲ ಸಚಿವ ಸ್ಥಾನ ಮಾತ್ರ ಅಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡಬೇಕು, ಡಿಸಿಎಂ ಪೋಸ್ಟ್ಗಳು ಎಷ್ಟು ಕ್ರಿಯೇಟ್ ಮಾಡಬೇಕು ಮತ್ತು ಯಾರ್ಯಾರಿಗೆ ಅದನ್ನು ಕೊಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಸಂಪುಟ ರಚನೆಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಲಿಸ್ಟ್ ಯಾವಾಗ ಅನೌನ್ಸ್ ಆಗಬಹುದು, ಏನೆಲ್ಲ ಚರ್ಚೆ ನಡೀತಾ ಇದೆ, ಡಿಸಿಎಂ ಪೋಸ್ಟ್ಗಳ ಸೃಷ್ಟಿಯ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಸಂತೋಷ್? ಇವತ್ತು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲಿ ನಡೆಯಲಿರುವಂತಹ ಈ ಒಂದು ಸಚಿವ ಸಂಪುಟ ಕಸರತ್ತಿಗೆ ಏನಿದೆ, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ರಚನೆ ಆಗಬೇಕಾಗಿದೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಪಂಚ ಪಾಂಡವರನ್ನ ಒಳಗೊಂಡಿರುವಂತಹ ನಾಯಕರುಗಳ ನಡುವೆ ಯಾರನ್ನೆಲ್ಲ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಎರಡು ಹಂತಗಳಲ್ಲಿ. ಈಗಾಗಲೇ ಒಂದು ಹಂತದಲ್ಲಿ 13 ರಿಂದ 15 ಜನ ಶಾಸಕರನ್ನ ಮೊದಲ ಹಂತದಲ್ಲಿ ನಾಳೆ ನಡೆಯಲಿರುವಂತಹ ಪ್ರಮಾಣಕ್ಕೆ ಆಯ್ಕೆಯನ್ನ ಮಾಡಲಾಗುತ್ತೆ. ಹಿರಿಯರು ಸುಮಾರು 9 ರಿಂದ 10 ಜನ ಹಿರಿಯರು ಇರಲಿದ್ದಾರೆ ಅನ್ನೋ ಹೇಳಲಾಗ್ತದೆ. 10 ಜನ ಹಿರಿಯರು ಇರಲಿದ್ದಾರೆ ಅನ್ನೋ ಹೇಳಲಾಗ್ತದೆ. ವ್ಯಕ್ತಿಗಳಲ್ಲಿ 9 ರಿಂದ 10 ಜನ ಇರಲಿದ್ದಾರೆ. ಇನ್ನು ಉಳಿದಂತೆ ನೂತನ ಶಾಸಕರು ಹೊಸದಾಗಿ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇದೀಗ ಚರ್ಚೆ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಿಂದಾಗಿ ನಿನ್ನೆ ತಡರಾತ್ರಿ ಕೂಡ ಇಬ್ಬರು ನಾಯಕರು, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ವೇಣುಗೋಪಾಲ್ ಅವರನ್ನ ನಿನ್ನೆ ತಡರಾತ್ರಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು. ಸಿದ್ದರಾಮಯ್ಯ ಸುಮಾರು 30 ರಿಂದ 40 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಅದಾದ ಬಳಿಕ ವೇಣುಗೋಪಾಲ್ ಜೊತೆ ಪ್ರತ್ಯೇಕವಾಗಿ ಡಿಕೆ ಶಿವಕುಮಾರ್ ತಮ್ಮದೇ ಆದಂತಹ ಪಟ್ಟಿಯನ್ನು ಹಿಡಿದುಕೊಂಡು ಮಾತುಕತೆ ನಡೆಸಿದ ಮೇಲೆ ಗಮನಿಸತಕ್ಕಂಥ ಸುಮಾರು 40 ರಿಂದ 50 ನಿಮಿಷಗಳ ಕಾಲ ಎರಡೂ ಪಟ್ಟಿಗಳನ್ನು ಕೂಡ ವೇಣುಗೋಪಾಲ್ ಈಗಾಗಲೇ ಒಂದು ಹಂತದಲ್ಲಿ ತಾಳೆಯನ್ನ ಮಾಡಲಾಗಿದೆ. ಇಬ್ಬರು ವ್ಯಕ್ತಿಗಳ ಹೆಸರುಗಳು ಎರಡೂ ಪಟ್ಟಿಯಲ್ಲಿ ಇದೆಯಾ, ಈ ಒಂದೇ ರೀತಿಯಾದಂತಹ ಹೆಸರುಗಳು ಎರಡೂ ಪಟ್ಟಿಯಲ್ಲಿ ಇದೆಯಾ, ಈ ರೀತಿಯಾದಂತಹ ಒಂದು ಯೋಚನೆಯನ್ನ ಜೊತೆಗೆ ಅಳೆದು ತೂಗಿ ಸಮುದಾಯವಾರು, ವಿಭಾಗವಾರು ಇರ್ಬೋದು, ಪ್ರಾಂತ್ಯವಾರು, ಜಾತಿವಾರು ಜೊತೆಗೆ ಪ್ರಾತಿನಿಧ್ಯತೆಯನ್ನ ಹೇಗೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಇದೆಲ್ಲವನ್ನು ಕೂಡ ಅಳೆದು ತೂಗಿ ಈಗಾಗಲೇ ಒಂದು ಹಂತಕ್ಕೆ ಲಿಸ್ಟ್ ಅನ್ನ ವೇಣುಗೋಪಾಲ್ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭವಾಗುತ್ತೆ. ರಾಜಾಜಿ ಮಾರ್ಗ್ ಮಲ್ಲಿಕಾರ್ಜುನ ಖರ್ಗೆ ಅವರ ಸರ್ಕಾರಿ ನಿವಾಸದಲ್ಲಿ ಸಭೆ ಆರಂಭವಾಗುತ್ತೆ.
ಬಹುತೇಕ 1-2 ಗಂಟೆಗಳ ಕಾಲ ಸಭೆ ನಡೆಯಲಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಪಟ್ಟಿ ಒಂದು ವೇಳೆ ಅಂತಿಮವಾಗಿದ್ರೆ ಇದಕ್ಕೂ ಮುಂಚಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲಿ ಆ ಎಲ್ಲ ಹೆಸರುಗಳನ್ನ ಒಮ್ಮೆ ಕೃಷ್ಣನ ಧ್ವನಿ ಕೇಳಿಸ್ತಾ ಇದ್ರೆ ಸಂತೋಷ್, ಇಫ್ ಯು ಆರ್ ಆಡಿಬಲ್, ಪಟ್ಟಿ ಯಾವಾಗ ಫೈನಲ್ ಆಗಬಹುದು? ಇವತ್ತೇ ಪಟ್ಟಿಯನ್ನ ಡಿಸ್ಕ್ಲೋಸ್ ಮಾಡ್ತಾರಾ ಅಥವಾ ನಾಳೆ ಪ್ರಮಾಣ ವಚನದ ಸಂದರ್ಭದಲ್ಲಿ ಪಟ್ಟಿಯನ್ನ ಡಿಸ್ಕ್ಲೋಸ್ ಮಾಡ್ತಾರಾ? ಹೇಗೆ ಇಂದಿನ ಒಂದು ಪ್ರತೀತಿ ಇರುವಂತದ್ದು, ಯಾವುದೇ ಒಂದು ಸಚಿವ ಸಂಪುಟ ರಚನೆ ಆಗ್ಬೇಕು ಅಂತ ಹೇಳಿದ್ರೆ ಪಕ್ಷ ನೇರವಾಗಿ ಪಟ್ಟಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ನಂತರ ಘೋಷಣೆ ಮಾಡುತ್ತೆ. ನೇರವಾಗಿ ರಾಜ್ಯಪಾಲರ ಕಚೇರಿಗೆ ಯಾರ್ಯಾರು ಮಂತ್ರಿ ಆಗ್ತಾರೆ ಅವರ ಹೆಸರುಗಳನ್ನ ನೇರವಾಗಿ ರಾಜಭವನಕ್ಕೆ ಕಳಿಸಿಕೊಡಲಾಗುತ್ತೆ. ಅವರಿಗೆ ಪ್ರತ್ಯೇಕವಾಗಿ ಕರೆಯನ್ನ ಮಾಡಿ ಸಿದ್ಧರಾಗಿ ನಾಳಿನ ಪ್ರಮಾಣ ವಚನಕ್ಕೆ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡಲಾಗುತ್ತೆ. ಅದಾದ ಬಳಿಕ ಪಟ್ಟಿಯನ್ನ ರಿಲೀಸ್ ಮಾಡುವಂತಹ ಪ್ರತೀತಿ ಎಲ್ಲ ಪಕ್ಷಗಳಿಂದ ಕೂಡ ನಡೆಯುತ್ತೆ. ಕಾಂಗ್ರೆಸ್ ಕೂಡ ಇದೇ ಪದ್ಧತಿಯನ್ನ ರೂಢಿಸಿಕೊಂಡು ಬಂದಿದೆ. ಹಾಗಾಗಿ ಎಷ್ಟು ಜನ ಶಾಸಕರು ಸಚಿವರಾಗಿ ಆಯ್ಕೆ ಆಗ್ಬೇಕು ಅನ್ನೋಂಥದ್ದನ್ನ ಹೈಕಮಾಂಡ್ ನಿರ್ಧಾರ ಮಾಡಿ ರಾಜಭವನಕ್ಕೆ ಕಳಿಸಿಕೊಟ್ಟ ಬಳಿಕ ಆ ಒಂದು ಪಟ್ಟಿಯನ್ನ ರಿಲೀಸ್ ಮಾಡುವಂತದನ್ನ ಇಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಬಹುತೇಕ ಸಂಜೆ ಒಂದು 7-9 ಗಂಟೆ ಆಸ್ಪಾಸ್ನಲ್ಲಿ ಈ ಒಂದು ಪಟ್ಟಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಲೆಟರ್ ಹೆಡ್ ಅಲ್ಲಿ ಘೋಷಣೆ ಆಗುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆ ನಡೆಯಲಿರುವಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಎಷ್ಟು ಜನ ಶಾಸಕರು ಸಚಿವರಿಗೆ ಪ್ರವಚನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಿರಿಯರಲ್ಲಿ ಎಷ್ಟು ಜನ ಹಾಗೆ ಇದ್ದಂತಹ ಒಂದು ಸಚಿವರಾಗಿ ಮುಂದುವರಿಬೇಕಾ, ಜೊತೆಗೆ ಹೊಸಬರು ಎಷ್ಟು ಜನ ತೆಗೆದುಕೊಳ್ಬೇಕು, ಎಷ್ಟು ಜನ ಹಣವನ್ನ ಈ ಒಂದು ಇದರಿಂದ ಆ ಒಂದು ಖಾತೆಯಿಂದ ಹೊರಗಡೆ ಇಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಅಂತಿಮ ಹೈಕಮಾಂಡ್ ಇವತ್ತು ಬಹುತೇಕ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡೋದು. ಇನ್ನು ವಿಶೇಷವಾಗಿ ಡಿಸಿಎಂ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು ಸಿಂಧೂರ. ಅದರಲ್ಲಿ ಡಿಸಿಎಂ ಅನ್ನ ಎಷ್ಟು ಜನ ಮಾಡ್ಬೇಕು ಅನ್ನೋಂಥ ಗೊಂದಲಗಳಿತ್ತು. ಅದೇ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಮಾಡಿದ್ರೆ ಯಾರು ಕೂಡ ಡಿಸಿಎಂ ಹುದ್ದೆಗೆ ಯಾರು ಆಯ್ಕೆ ಮಾಡಬಾರ್ದು. ಒಂದು ವೇಳೆ ಒಂದು ಸಮುದಾಯ ಕೊಟ್ಟರೆ ಇನ್ನೂ 2-3 ಸಮುದಾಯ ಅದರಲ್ಲಿ ಬೇಸರವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದೇ ಡಿಸಿಎಂ ಅನ್ನ ಸೃಷ್ಟಿ ಮಾಡುವಂತಹ ಅವಕಾಶವನ್ನ ತಾವು ಕೊಡಬಾರ್ದು ಅನ್ನೋಂಥದ್ದನ್ನ ಈಗಾಗಲೇ ಮನವಿ ಮಾಡ್ಕೊಂಡಿದ್ರೆ ಅದಕ್ಕೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಒಪ್ಪಿಗೆಯನ್ನು ಕೊಡುತ್ತೆ ಅಥವಾ ಕೇವಲ ಒಂದೇ ಒಂದು ಡಿಸಿಎಂ ಅನ್ನ ಸೃಷ್ಟಿ ಮಾಡುತ್ತಾ, ಅಹಿಂದ ಒಂದು ಡಿಸಿಎಂ ಅನ್ನ ಸೃಷ್ಟಿ ಮಾಡುವ ಸಾಧ್ಯತೆಗಳನ್ನ ಇಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಹಾಗಾಗಿ ದಲಿತರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಡಿಸಿಎಂ ಪಟ್ಟ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಹೇಳಲಾಗ್ತದೆ. ಅದು ಒಂದೇ ಒಂದು ಡಿಸಿಎಂ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಉಳಿದಂತೆ ಸಚಿವ ಸಂಪುಟದಲ್ಲಿ ಈ ಹಿಂದೆ ಇದ್ದಂತ ಅತಿ ಹೆಚ್ಚು ಪ್ರಾತಿನಿಧ್ಯತೆಯನ್ನ ಅಹಿಂದ ಸಮುದಾಯಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆಯನ್ನ ಈ ಬಾರಿ ಕೂಡ ಕೊಡುವ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.